ಮೇ 1 ಅಂದರೆ ಈ ತಿಂಗಳು 1ನೇ ತಾರೀಕು ನಮ್ಮದು ಒಂದು ಈ ಹೋಗ್ಲಿಪುರಂ ಅಂಡರ್ ಬ್ರಿಡ್ಜ್ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಒಂದು ಬಾಡಿ ಇದೆ ಅಂತ ಹೇಳಿ ಮಾಹಿತಿ ಬರುತ್ತೆ. ಅದು ಆಧಾರದ ಮೇಲೆ ನಾವು 174 ಕ್ಲಾಸ್ ಸಿನಲ್ಲಿ ಒಂದು UDRನ ರಿಜಿಸ್ಟ್ರೇಷನ್ ಮಾಡ್ಕೊತೀವಿ. ಅದು ಯಾರು, ಅದು ಹೇಗೆ ಆಗಿದೆ ಅಂತ ಹೇಳಿ ಅದು ಗೊತ್ತಾಗೋದಿಲ್ಲ. ಆವಾಗ ಅದು ಆಧಾರ ಮೇಲೆ ಅವರು ಯಾರು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಎಲ್ಲ ಮೀಡಿಯಾಗಳಲ್ಲಿ ಮತ್ತು ಎಲ್ಲ ಲೋಕಲ್ ಗ್ರೂಪ್ಸ್ನಲ್ಲಿ ಲೋಕಲ್ ಮೀಡಿಯಾಕ್ಕೆ ಮತ್ತು ಮಿಸ್ಸಿಂಗ್ ಕೇಸಸ್ ಯಾವುದು ಆಗಿದೆ ಅವೆಲ್ಲ ವೆರಿಫೈ ಮಾಡ್ತೀವಿ. ಮಾಡಿದ ಮೇಲೇನೂ ನಮಗೆ ಅದರೆಲ್ಲ ಯಾರು ಅಂದರೆ ತೀರ್ಕೊಂಡಿದ್ದು ಯಾರು ಅಂತ ಗೊತ್ತಾಗೋದು ಸ್ವಲ್ಪ ಟೈಮ್ ಆಗಿರುತ್ತದೆ. ಆಮೇಲೆ ಲೋಕಲಲ್ಲಿ ನಾವು ಹಂಚಿದ ಪೋಸ್ಟರ್ಸ್ಗಳು ಮತ್ತು ಬೇರೆ ಬೇರೆ ಮೀಡಿಯಾ ಈ ಪ್ರಚುರಣಗಳು ಏನಿದೆ ಅದು ಆಧಾರದ ಮೇಲೆ ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿಂದಾನೆ ಲಕ್ಷ್ಮೀನಾರಾಯಣಪುರ ಇಂದ ಬಂದು ಅವರು ತಮ್ಮ ಮಗನೇ ಅಂತ ಹೇಳಿ ಅವರೊಂದು ಮಾಹಿತಿ ಕೊಡ್ತಾರೆ. ಬೈ ದ ಟೈಮ್ ನಮಗೆ ಪೋಸ್ಟ್ ಮಾರ್ಟಮ್ ಆಗಿರುತ್ತದೆ. ಅದರಲ್ಲಿ ಗೊತ್ತಾಗುತ್ತೆ ಬಾಡಿ ಮೇಲೆ ಕೆಲವು ಇಂಜುರೀಸ್ಗಳಿದ್ದಾವೆ, ಅಂದರೆ ಸ್ಟಾಬಿಂಗ್ ಇಂಜುರೀಸ್ ಇದ್ದಾವೆ ಅಂತ ಗೊತ್ತಾಗುತ್ತೆ. ಅದು ಆಧಾರದ ಮೇಲೆ ಇವರು ಹೇಳಿದ ನಮ್ಮ ಡಾಕ್ಟರ್ ಏನು ಹೇಳಿದ್ದ ಅವ್ರ ಒಪಿನಿಯನ್ ಆಧಾರದ ಮೇಲೆ ನಾವು ಅದನ್ನು ಮರ್ಡರ್ ಕೇಸ್ನ ಕನ್ವರ್ಟ್ ಮಾಡ್ತೀವಿ. ಆ್ಯಂಡ್ ಫರ್ದರ್ ಇನ್ವೆಸ್ಟಿಗೇಷನ್ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಇನ್ಸ್ಪೆಕ್ಟರ್ ಶ್ರೀರಾಮ್ಪುರ ಅವರು. ಆ್ಯಂಡ್ ಅದರಲ್ಲಿ ಅಕ್ಯೂಸ್ಡ್ನ ನಿನ್ನೆ ಅರೆಸ್ಟ್ ಮಾಡಿದ್ದೀವಿ, ಇವತ್ತು JCK ಬಿಟ್ಟಿದ್ದೀವಿ. ಅದರಲ್ಲಿ ಅವ್ರ ಕಾರಣ ಏನಂದರೆ ಇಬ್ಬರು ಫ್ರೆಂಡ್ಸೇ, ಅದೇ ಏರಿಯಾಯಿಂದ ದಿನ ಓಡಾಡ್ತಾ ಇದ್ದವರು ಮತ್ತು ಲೋಕಲ್ ಡೈಲಿ ವೇಜ್ ಕೆಲಸ ಮಾಡೋರು. ಇವರು ಯಾರು ಡಿಸೀಸ್ಡ್ ಇದ್ದಾರೆ ಅವರು ಈ ಅಕ್ಯೂಸ್ಡ್ಗೆ ಒಂದು 20,000 ದುಡ್ಡು ಕೊಟ್ಟಿದ್ದಾರೆ ಮತ್ತು ವಾಪಸ್ 30,000 ಕೊಡಬೇಕಂತ ಹೇಳಿ ಒಂದು 2 ತಿಂಗಳಿಂದ ಗಲಾಟೆ ನಡೀತಾ ಇರುತ್ತೆ. ಸೊ ಪಬ್ಲಿಕ್ನಲ್ಲಿ ಅವರು ನನಗೆ ಬೈತಾ ಇದ್ದಾರೆ ಅಂತ ಬೇಜಾರಾಗಿದ್ದಾರೆ ಅವರು. ಆಗಿಬಿಟ್ಟು ಇವ್ರನ್ನ ಏನೋ ಮಾಡಬೇಕಂತ ಉದ್ದೇಶದಿಂದ ಅಂಡರ್ ಬ್ರಿಡ್ಜ್ ಪಕ್ಕದಲ್ಲಿ ಒಂದು ಡಂಪಿಂಗ್ ಯಾರ್ಡ್ ಥರ ಇರುತ್ತೆ, ಬುಷಸ್ ಎಲ್ಲ, ಅದರಲ್ಲಿ ಕರ್ಕೊಂಡೋಗಿ ಕಣ್ಣಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಕತ್ತಿಯಿಂದ ಮತ್ತು ತಗೊಂಡು ಹೋಗೋದಕ್ಕೆ ಚಾಕುವಿಂದ ಕುತ್ತಿಗೆಗೆ ಸ್ಟ್ಯಾಬ್ ಮಾಡಿ ಅದನ್ನು ಅವ್ರನ್ನ ಮರ್ಡರ್ ಮಾಡಿರ್ತಾರೆ. ಇದು ಪ್ರೈಮಾ ಫೇಸಿ ಇದು ನಮಗೆ ಗೊತ್ತಿದ್ದ ವಿಚಾರ. ಅದು ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿ ಈಗಾಗಲೇ ನಾವು ಜುಡಿಷಿಯಲ್ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡಿದ್ದೀವಿ. ಫರ್ದರ್ ಇನ್ವೆಸ್ಟಿಗೇಷನ್ ಇದರಲ್ಲಿ ಇನ್ಸ್ಪೆಕ್ಟರ್ ಶ್ರೀರಾಮ್ಪುರ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಕಾಲೇನು ಕಟ್ ಮಾಡಿಲ್ಲ, ಅಂದರೆ ಕಲ್ಲುಗಳಲ್ಲಿ ಏನು ಡಂಪಿಂಗ್ ಆಡಿದ್ದು ಅದೆಲ್ಲ ಅದರಲ್ಲಿ ನಮಗೆ ಕಲ್ಲು ಮತ್ತು ಇಲ್ಲ ಇರುತ್ತೆ. ಅದರಲ್ಲಿ ಅವರು ರೆಸಿಸ್ಟೆನ್ಸ್ ಮಾಡುವಾಗ ಇದು ಆಗುತ್ತೆ. ಅದು ಕತ್ತಿಯಿಂದ ಸ್ಟ್ಯಾಬಿಂಗ್ ಮಾಡಿದ ಮೇಲೆ ಕಲ್ಲುಗಳಿಂದನೂ ಅವರು ಅವ್ರ ಮೇಲೆ ಸ್ವಲ್ಪ ಹಿಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ್ಯಂಡ್ ಅದೇ ಕಲ್ಲಿಂದ ತಲೆಗೆ ಹೊಡಿತಾರೆ. ಸೊ ಆ ರೀತಿಯಲ್ಲಿ ಡಿಫ್ರೆಂಟ್ ಇಂಜುರೀಸ್, ಮಲ್ಟಿಪಲ್ ಇಂಜುರೀಸ್ ಆಗಿರುತ್ತದೆ ಅವ್ರಿಗೆ. ಅಂದರೆ ಇವರು ಡಿಸೀಸ್ಡ್ ಯಾರಿದ್ದಾರೆ ಇದರಲ್ಲಿ ದಿಲೀಪ್ ಅಂತ ಅರೌಂಡ್ 30-35 ಇಯರ್ಸ್ ಓಲ್ಡ್. ಅವರು ಬೈಕ್ ಮೆಕ್ಯಾನಿಕ್ ಆಗಿ, ಅಂದರೆ ತಂದೆ ಒಂದು ಓನ್ ಆಗಿ ಅವರು ಯಾರಾದರೂ ಮೋಟರ್ ವೆಹಿಕಲ್ಸ್ ರಿಪೇರ್ ಏನಾದರೂ ಮಾಡಿಕೊಟ್ಟದ್ದು ಅವರು ಮಾಡ್ತಾ ಇರ್ತಾರೆ. ಆ್ಯಂಡ್ ಇದರಲ್ಲಿ ಡಿಸೀಸ್ಡ್ ಒಂದು ಸ್ಕೂಲ್ ಬಸ್ನಲ್ಲಿ ಅಟೆಂಡರ್ ಆಗಿ ಕೆಲಸ ಮಾಡ್ತಾರೆ. ಅಕ್ಯೂಸ್ಡ್ ಇದು ಯಾರಿದ್ದಾರೆ ಅಕ್ಯೂಸ್ಡ್ ಸ್ಕೂಲ್ ಬಸ್ನಲ್ಲಿ ಒಂದು ಅಟೆಂಡರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಮೊದಲಿಂದ ಪರಿಚಯ, ದೇ ಬಿಲಾಂಗ್ ಟು ದ ಸೇಮ್ ಏರಿಯಾ. ಅದೇನು ಲಕ್ಷ್ಮೀನಾರಾಯಣಪುರ ಇದೆ ಅದೇ ಏರಿಯಾಕ್ಕೆ ಸಂಬಂಧಿಸಿದವರು. ಇಬ್ಬರೂ ಅದೇ ಏರಿಯಾದವರು, ತುಂಬ ಪರಿಚಯ ಆಗಿದ್ದವರು ಇಬ್ಬರು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.